ಹಾಯ್, ಎಲ್ಲರಿಗೂ ನಮಸ್ಕಾರ. ನೀವು ಬನಶಂಕರಿ ದೇವಿ ಬಗ್ಗೆ ಕೇಳಿರ್ಬೋದಲ್ವಾ? ಆದರೆ ಬನಶಂಕರಿ ದೇವಿ ಮಹಾತ್ಮೆ ಬಗ್ಗೆ ನೀವು ಕೇಳಿಲ್ಲ ಅಂದರೆ ಇವಾಗ ನಾನು ಸಂಕ್ಷಿಪ್ತವಾಗಿ ಸಂಪೂರ್ಣವಾಗಿ ಬನಶಂಕರಿ ದೇವಿಯ ಮಹಾತ್ಮೆ ಏನು, ಬನಶಂಕರಿ ದೇವಿ ಯಾರು ಅಂತ ಹೇಳ್ತಾ ಬರ್ತೀನಿ. ಇವಾಗ ಕತೆ ಶುರು ಮಾಡ್ತಾ ಬರೋಣ. ಹಿಂದೆ ಒಂದಾನೊಂದು ಕಾಲದಲ್ಲಿ ಷಣ್ಮುಖನು ಋಷಿಗಳ ಕೋರಿಕೆಯಂತೆ ಶ್ರೀ ಬನಶಂಕರಿ ದೇವಿಯ ಪುಣ್ಯ ಚರಿತ್ರೆಯನ್ನು ಹೇಳಿದ್ದನ್ನು ಅಗಸ್ತ್ಯ ಮಹಾಮುನಿಯು ತನ್ನ ಸತಿ ಶಿರೋಮಣಿಗೆ ಹೇಳುತ್ತಾನೆ. ಅತಿ ಪೂರ್ವದಲ್ಲಿ ನಮ್ಮೀ ದೇಶವು ಭಯಂಕರವಾದ ಕಾಡುಗಳಿಂದ ಕೂಡಿದ್ದಾಗಿತ್ತು. ಎತ್ತ ನೋಡಿದತ್ತ ದಟ್ಟವಾದ ಗಿಡಗಳ ಗುಂಪು, ಬಿದಿರು, ಮಳೆಗಳ ಕಂಪು, ಕಾಡು ಪಶುಗಳ ಸೊಂಪು ಕಿಕ್ಕಿರಿದು ತುಂಬಿಕೊಂಡು ಘೋರ ರೂಪವಾಗಿ ಕಂಗೊಳಿಸುತ್ತಿತ್ತು. ಇವುಗಳಲ್ಲಿ ಕಳ್ಳಕಾಕರರು ಬೀಡು ಮಾಡಿಕೊಂಡು ಸಿಕ್ಕವರನ್ನು ಸುಲಿಗೆ ಮಾಡುವುದೇ ಮುಖ್ಯ ಉದ್ಯೋಗವಾಗಿತ್ತು. ಈ ಕಾಡಿನಲ್ಲಿ ದುರ್ಗರಕ್ತ ಮತ್ತು ಧೂಮ್ರಾಕ್ಷರೆಂಬ ಹೆಸರಿನ ರಾಕ್ಷಸರು ನೆಲೆಯಾಗಿದ್ದರು. ಇವರು ಸರ್ವರಿಗೂ ಬಾಧೆ ಕೊಡುತ್ತಾ ದೇವಲೋಕಕ್ಕೂ ದಾಳಿಯನ್ನಿಟ್ಟರು. ದೇವತೆಗಳನ್ನು ಹಿಂಸಿಸಿ ಉಪದ್ರವ ಕೊಟ್ಟರು. ಆಗ ದೇವತೆಗಳು ದಿಕ್ಕುಪಾಲಾಗಿ ಓಡಿ ಆದಿಶಕ್ತಿಯನ್ನು ಮೊರೆಹೊಕ್ಕರು. ನಡೆದ ಸಂಗತಿಯನ್ನು ತಿಳಿಸಿದರು. ದಯಾಸಾಗರಳಾದ ದೇವಿಯು ಅವರೆಲ್ಲರನ್ನೂ ಸಂತೈಸಿ ಬೀಳ್ಕೊಟ್ಟಳು. ಸಮೂಲ ನಾಶಕ್ಕೆ ಉಪಾಯವನ್ನು ಹುಡುಕಿದಳು. ಕೂಡಲೇ ಕ್ರೂರ ರಕ್ಕಸರ ರೂಪಕ್ಕಿಂತ ಸಹಸ್ರಪಟ್ಟು ಭಯಂಕರ ಕ್ರೂರ ರೂಪವನ್ನು ಧಾರಣ ಮಾಡಿದಳು. ಆಯುಧ ಪಾಣಿಯಾಗಿ ರಕ್ಕಸರು ವಾಸಿಸುವ ನಿಬಿಡವಾದ ಅರಣ್ಯಕ್ಕೆ ಪರಶುವಿನಿಂದ ಸಂಹರಿಸಿದಳು. ದೇವತೆಗಳು ಸಂತೋಷಭರಿತರಾಗಿ ಏಕಕಂಠದಿಂದ ಹೊಗಳಿದರು. ದೇವಿಯು ಅದೇ ಘೋರ ರೂಪದಿಂದ ಅರಣ್ಯದಲ್ಲಿ ನಿವಾಸಿಯಾದಳು. ಭಯಂಕರ ರೂಪ ಧಾರಣ ಮಾಡಿಕೊಂಡು ಶ್ರೀ ಬನಶಂಕರಿ ದೇವಿಯ ರೂಪವನ್ನು ಕಂಡು ಸುರರು ಬೆದರಿದರು. ದರ್ಶನ ಲಾಭದ ವಿಚಾರವನ್ನೇ ಬಿಟ್ಟುಕೊಟ್ಟರು. ನೋಡಿದವರೆಲ್ಲರೂ ಮೂರ್ಛೆ ಹೊಂದುವವರಾದರು. ದೇವತೆಗಳಿಗೆ ಇದೊಂದು ಚಿಂತೆಯೇ ಪ್ರಾಪ್ತವಾಯಿತು. ಇದಕ್ಕೆ ತಕ್ಕ ಉಪಾಯವನ್ನು ಹುಡುಕಿ ಭಯಂಕರ ರೂಪವನ್ನು ಬಿಡಿಸಿ ಶಾಂತರೂಪಳಾದ ದೇವಿಯು ಪ್ರಸನ್ನಳಾಗಬೇಕೆಂದು ಮನದಲ್ಲಿ ಆಲೋಚಿಸತೊಡಗಿದಳು. ದೇವಿಯ ಪರಮ ಭಕ್ತನಾಗಿರುವವನಿಗೆ ಈ ಕಾರ್ಯವು ಸಾಧಿಸುವುದೆಂದೆಂದು ಬಗೆದು ಅರಸುತಿಹ ಲತೆ ಕಾಲ ತೊಡಗಿತು ಎಂಬ ಉಕ್ತಿಯಂತೆ ಮುನಿಯಾದ ತ್ರಿದಂಡಿ ಎಂಬ ದೇವಿಯ ಪರಮ ಭಕ್ತನ ನೆರವು ಪಡೆಯಲನುವಾದರು. ತ್ರಿದಂಡಿಗೆ ಈ ಸಂಗತಿಯನ್ನು ತಿಳಿಸಿದರು. ದೇವತೆಗಳ ಮಾತಿನಂತೆ ತ್ರಿದಂಡಿಯು ದೇವಿಯನ್ನು ಕುರಿತು ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಿದನು. ಭಕ್ತಪಾರಾಯಣಳಾದ ದೇವಿಯು ಭಕ್ತನಾದ ತ್ರಿದಂಡಿಯ ಕೋರಿಕೆಯನ್ನು ಮನ್ನಿಸಿ ಕ್ರೂರ ರೂಪವನ್ನು ಬಿಟ್ಟು ಶಾಂತ ರೂಪವನ್ನು ಧಾರಣ ಮಾಡಿಕೊಂಡು ಸರ್ವರಿಗೂ ಕಲ್ಯಾಣವನ್ನು ಬಯಸುತ್ತಾ ವರದ ಹಸ್ತವನ್ನು ಅನುಗ್ರಹಿಸಿದಳು. ದೇವಾನುದೇವತೆಗಳು ತ್ರಿದಂಡಿ ಮುನಿಗೂ ದೇವಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡುತ್ತಾ ಜಯ ಜಯಕಾರವನ್ನು ಮಾಡಿದರು. ಅನಂತರ ದೇವತೆಗಳಿಗೆ ಅಧಿಷ್ಠನಾದ ದೇವೇಂದ್ರನು ದೇವಿಗೆ, ಜಗನ್ಮಾತೆಯೇ, ಮಂಗಲಪ್ರಧಾನಿಯೇ, ನೀನು ನಿನ್ನ ಭಯಂಕರ ರೂಪವನ್ನು ತೊರೆದು ಸಾತ್ವಿಕ ರೂಪವನ್ನು ತೋರಿದ್ದು ನಮಗೆ ಅತೀವ ಆನಂದವನ್ನುಂಟು ಮಾಡಿದೆ. ನಿನ್ನ ಕೃಪಾದೃಷ್ಟಿ ನನ್ನ ಮೇಲೆ ಸದಾ ಇರುವಾಗ ನಮಗೇನು ಕೊರತೆ? ಇನ್ನು ಮೇಲೆ ಭಕ್ತರ ಉದ್ಧಾರಕ್ಕಾಗಿ ನೀನು ಈ ತಿಲಕವನದಲ್ಲಿಯೇ ನೆಲೆಸಿ ಈ ಸ್ಥಳವನ್ನು ಎಲ್ಲ ಕ್ಷೇತ್ರಗಳಿಗಿಂತ ಪವಿತ್ರ ಕ್ಷೇತ್ರವನ್ನಾಗಿ ಮಾಡು. ಈ ಕ್ಷೇತ್ರಗಳಲ್ಲಿಯ ತೀರ್ಥಗಳನ್ನು ಪಾವನವನ್ನಾಗಿ ಮಾಡು. ತೀರ್ಥದಲ್ಲಿ ಸ್ನಾನ ಮಾಡಿ ನಿನ್ನ ದರ್ಶನ ಪಡೆಯುವವರಿಗೆ ಮಹತ್ತರ ಪುಣ್ಯ ಪ್ರಾಪ್ತವಾಗಲಿದೆ ಎಂದು ಅನುಗ್ರಹಿಸು ಮತ್ತು ನಿನ್ನ ಪರಮ ಭಕ್ತನಾದ ಆರಾಧ್ಯನಾದ ಈ ತ್ರಿದಂಡಿ ಮುನಿಯು ಪ್ರತಿ ವರ್ಷಕ್ಕೊಮ್ಮೆ ನಿನ್ನ ಉತ್ಸವವನ್ನು ಅತ್ಯಂತ ಸಡಗರದಿಂದ ನೆರವೇರಿಸುತ್ತಾನೆ. ಆ ಸಂಭ್ರಮದ ಸಮಯಕ್ಕೆ ನಾನು ಎಲ್ಲ ದೇವತೆಗಳನ್ನು ಕೂಡಿಕೊಂಡು ಬಂದು ನಿನ್ನ ದರ್ಶನ ಲಾಭವನ್ನು ಪಡೆದು ಪುಣ್ಯಮಯರಾಗುತ್ತೇವೆ. ಉತ್ಸವಕ್ಕೆಂದು ಬಂದ ಸಕಲ ಭಕ್ತರಿಗೂ ನಿನ್ನ ಅನುಗ್ರಹವಾಗಿ ಪಾಪದಿಂದ ಮುಕ್ತರಾಗಿ ಪುಣ್ಯವಂತರಾಗುತ್ತಾರೆಂಬುದಕ್ಕೆ ಸಂಶಯವಿಲ್ಲವೆಂದು ಕೇಳಿಕೊಳ್ಳಲು
ಶ್ರೀದೇವಿಯು ಹರ್ಷಚಿತ್ತಳಾಗಿ ಒಪ್ಪಿ ನಿಮ್ಮೆಲ್ಲರ ಬಯಕೆಯಂತೆ ನಾನು ಈ ತಿಲಕವನದಲ್ಲಿಯೇ ವಾಸಿಸುತ್ತೇನೆ. ನನ್ನನ್ನು ನಂಬಿದ ಭಕ್ತರಿಗೆ ಅವರವರ ಭಕ್ತಿಗನುಸಾರವಾಗಿ ವರಗಳನ್ನು ದಯಪಾಲಿಸುವೆನೆಂದು ವರವನ್ನು ನೀಡಿದಳು. ಈ ತಿಲಕವನದಲ್ಲಿರುವ ತೀರ್ಥಕ್ಕೆ ಕ್ಷೇತ್ರಗಳೆಲ್ಲವೂ ಜಗತ್ತಿನಲ್ಲಿಯ ತೀರ್ಥಕ್ಷೇತ್ರಗಳಿಗಿಂತ ಪರಮ ಪಾವನವಾದವುಗಳೆಂದು ನಿಸ್ಸಂದೇಹವಾಗಿ ಹೇಳಬಹುದು. ಆಮೇಲೆ ದೇವಿಯು ದೇವತೆಗಳಿಗೆ ಭಕ್ತ ಶ್ರೇಷ್ಠರಿರ ಜಗತ್ತಿನ ಕಲ್ಯಾಣಕ್ಕಾಗಿ ದುಷ್ಟರನ್ನು ದಂಡಿಸಿ ಶಿಷ್ಟರನ್ನು ರಕ್ಷಿಸಲು ನಾನು ಕಾಲಕಾಲಕ್ಕೆ ಅನಂತ ಅವತಾರಗಳನ್ನು ಧರಿಸಿ ನನ್ನ ಲೀಲಾಲೋಲವನ್ನು ಪ್ರದರ್ಶಿಸುವೆನು. ಮಂದಾರನೆಂಬ ದುಷ್ಟ ರಕ್ಕಸನ ಮಕ್ಕಳಾದ ಶುಂಭ ನಿಶುಂಭರೆಂಬುವರು ಹುಟ್ಟುವರು. ಅವರು ಬ್ರಹ್ಮದೇವನ ವರದಿಂದ ಕೊಬ್ಬಿದವರಾಗಿ 3 ಲೋಕಗಳಿಗೆಲ್ಲ ಕೊಳ್ಳೆ ಇಡುವರು. ಆಗ ನಾನು ಪಾರ್ವತಿಯಾಗಿ ಜನಿಸಿ ಕ್ರೂರ ಶುಂಭ ನಿಶುಂಭರನ್ನು ಸಂಹರಿಸಿ ನಿಮ್ಮನ್ನು ಕಾಪಾಡುವೆನು. ಮುಂದೆ ವಿಪ್ರಚಿತ್ರ ಎಂಬ ಹೆಸರಿನ ರಕ್ಕಸನ ಮಕ್ಕಳು ಹುಟ್ಟುವರು. ಆಗ ನಾನು ಭಯಂಕರ ರೂಪವನ್ನು ಧರಿಸಿ ಆ ರಕ್ಕಸರನ್ನು ತಿಂದು ತೇಗುವೆನು. ಅವರನ್ನು ತಿನ್ನುವಾಗ ನನ್ನ ಹಲ್ಲುಗಳು ಬಾಯಿಯು ರಕ್ತಮಯವಾಗಿ ಭಯಂಕರವಾಗಿ ಕಾಣುವುದರಿಂದ ನಾನು ರಕ್ತದಂತ ಎಂಬ ಹೆಸರಿನಿಂದ ಪ್ರಸಿದ್ಧಳಾಗುವೆನು. ಆಮೇಲೆ ಜಗತ್ತಿನಲ್ಲಿ 100 ವರ್ಷಗಳ ಪರ್ಯಂತ ಮಳೆಯು ಸುರಿಯುವುದು. ನೀವೆಲ್ಲರೂ ಆ ಸಮಯದಲ್ಲಿ ನನ್ನನ್ನು ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಲು ನಾನು ಅವತಾರ ತಾಳಿ 100 ನಯನಗಳಿಂದ ಕೃಪಾದೃಷ್ಟಿಯನ್ನು ನಿಮ್ಮೆಲ್ಲರ ಮೇಲೆ ಬೀರುವೆನು. ಅದಕ್ಕಾಗಿ ಜಗತ್ತಿನಲ್ಲಿ ಸುವೃಷ್ಟಿಯಾಗಿ ಮಳೆಯಾಗಿ ಬೆಳೆಗಳು ಚೆನ್ನಾಗಿ ಬರುವವು. ಆಗ ನಾನು ಶತಾಕ್ಷಿ ಎಂಬ ಹೆಸರಿನಿಂದ ಪ್ರಸಿದ್ಧಿ ಪಡೆಯುವೆನು. ನನ್ನ ದೇಹದಿಂದ ಉತ್ಪನ್ನವಾಗುವ ಶಾಖಗಳಿಂದ ಪಲ್ಯ ಜನರನ್ನು ಸಂರಕ್ಷಿಸುವೆನು. ಆಗ ನಾನು ಶಾಕಂಭರಿ ಎಂಬ ಹೆಸರಿನಿಂದ ಪ್ರಸಿದ್ಧಿ ಪಡೆಯುವೆನು. ಇದೇ ತಿಲಕಾರಣ್ಯದಲ್ಲಿ ನಾನಿರುವಾಗ ಮುಂದೆ ಕೆಲ ದಿನಗಳ ನಂತರ ದುರ್ಗಮನೆಂಬ ರಾಕ್ಷಸನು ಉದ್ಭವಿಸುವನು. ಅವನನ್ನು ನಾಮಾಶೇಷ ಮಾಡಿ ದುರ್ಗಾದೇವಿ ಎಂಬ ನಾಮದಿಂದ ಕರೆಯಿಸಿಕೊಳ್ಳುವೆನು. ಋಷಿಗಳು ಇದೇ ಪವಿತ್ರ ತಾಣದಲ್ಲಿ ನನ್ನನ್ನು ಕುರಿತು ತಪಸ್ಸು ಮಾಡಲು ಅವರನ್ನು ನಾನಾ ರೀತಿಯಿಂದ ಹಿಂಸೆ ಮಾಡುವ ಭೀಕರ ಸ್ವರೂಪವಾಗಿರುವ ರಕ್ಕಸನನ್ನು ಭೀಮಾಕಾರ ರೂಪವನ್ನು ತಾಳಿ ಸಂಹರಿಸುವೆನು. ಆಗ ನನಗೆ ಭೀಮಾದೇವಿ ಎಂಬ ಹೆಸರು ಬರುವುದು. ಅರುಣನೆಂಬ ರಾಕ್ಷಸನಿಂದ ಜಗತ್ತಿಗೆ ಪೀಡೆಯಾಗಲು ಅವನನ್ನು ಸಂಹರಿಸುವೆನು. ಭ್ರಮನೆಂಬ ರಾಕ್ಷಸನನ್ನು ಗುಂಗಿಹುಳ ರೂಪ ಧರಿಸಿ ಕೊಂದು ಹಾಕುವೆನು. ಆಗ ನಾನು ಭ್ರಮರಾಂಬ ಎಂಬ ಹೆಸರಿನಿಂದ ಪ್ರಸಿದ್ಧಳಾಗಿ ಮೆರೆಯುವೆನು. ಅನಂತರ ಸೇತು ದೈತ್ಯನು ಹುಟ್ಟಿ ಮದೋನ್ಮತ್ತನಾಗಿ ಮೆರೆಯುವನು. ಅತಿಯಾದ ಕಾಮುಕನಾದ ರಾಕ್ಷಸನಿವನು. ಅನೇಕ ಪತಿವ್ರತ ಶಿರೋಮಣಿಗಳಿಗೆ ಮನಸೋತು ಮಹಾಪಾಪಿಯಾಗುವನು. ಆಗ ನಾನು ಭೀಮಾ ನದಿಯ ದಂಡೆಯ ಮೇಲಿನ ವನದಲ್ಲಿ ಪಂಚಭ್ರಮರ ರೂಪಾನ್ವಿತಳಾಗಿ ಆ ಅಸುರರನ್ನು ಸಂಹರಿಸಿ ಚಂದಲ ಮತ್ತು ಹಿಂಗಲ ಎಂಬ ಹೆಸರನ್ನು ಹೊಂದುವೆನು. ಆಮೇಲೆ ಕೋಹ್ಲಾಪುರ ಎಂಬ ನೀಚನಾದ ರಕ್ಕಸನು ಹುಟ್ಟಿ ನನ್ನ ಭಕ್ತರಿಗೆ ಅನೇಕ ರೀತಿಯ ಪೀಡೆ ಕೊಡುವನು. ಆಗ ನಾನು ಮಹಾಲಕ್ಷ್ಮಿ ಎಂಬ ರೂಪದಿಂದ ಅವತರಿಸಿ ಆ ರಕ್ಕಸನನ್ನು ಪಂಚಗಂಗಾ ನದಿಯ ದಂಡೆಯಲ್ಲಿ ಸಂಹಾರ ಮಾಡಿ ಜಗತ್ತಿಗೆ ಸುಖ ಶಾಂತಿಯನ್ನು ನೀಡುವೆನು. ಈ ಪ್ರಕಾರವಾಗಿ ಕಾಲಕಾಲಕ್ಕೆ ಅನಂತ ರೂಪವನ್ನು ಧರಿಸಿ ದುಷ್ಟರಾದ ರಾಕ್ಷಸರನ್ನು ಸರ್ವ ರೀತಿಯಿಂದ ಹರಣ ಮಾಡಿ ಜಗತ್ತಿಗೆಲ್ಲ ಸುಖ ಸಮೃದ್ಧಿಯನ್ನು ನೀಡುವೆನು. ನನ್ನ ಭಕ್ತರ ಕೋರಿಕೆಯಂತೆ ಆಗಾಗ್ಗೆ ಅವರಿಗೆ ದರ್ಶನವನ್ನು ನೀಡುತ್ತಾ ಅವರನ್ನು ಸಂತೈಸುವೆನು. ಅನಂತರ ಶಕ್ತಿಗಳಿಗೆ ಒಡತಿಯಾಗಿರುವ ನಾನು ಅನೇಕ ಸಾಧಕ ಸಿದ್ಧಿ ಪುರುಷರ ಸಾಧು ಸಜ್ಜನರ ಎಳ್ಳೆಗಾಗಿ ಸದಾವಕಾಲದಲ್ಲಿ ದರ್ಶನ ಕೊಡುವೆನಲ್ಲದೆ ಅವರ ಅಂತಃಕರಣದಲ್ಲಿದ್ದಂತೆ ನಾನು ಬಾಲ, ಲಲಿತಾ, ಷೋಡಶಿ, ಗಾಯತ್ರಿ, ಶಾಂತನಾದ, ಬಿಂದು, ತಲಾ ಮುಂತಾದ ಹೆಸರಿನಿಂದ ಅವರನ್ನು ಕಾಣುವೆನು. ಸರ್ವಾಂತರ್ಯಾಮಿಯಾಗಿರುವ ನಾನು ಈ ತಿಲಕಾರಣ್ಯದಲ್ಲಿ ಯಾವಾಗಲೂ ಬನಶಂಕರಿ ರೂಪದಲ್ಲಿರುತ್ತೇನೆ. ನನ್ನನ್ನು ನಂಬಿ
ಬಂದ ಭಕ್ತರಿಗೆ ಸರ್ವ ಬೇಡಿಕೆಗಳನ್ನು ವರದ ಹಸ್ತದಿಂದ ನೀಡುತ್ತೇನೆ. ಈ ಕಥಾಶ್ರವಣದಿಂದ ಸಪ್ತ ಜನ್ಮಗಳು ಪಾಪಗಳು ಕರುಣೆ ಹೃದಯದ ಮುಂದೆ ನಿಲ್ಲದ ತಿಮಿರದಂತೆ ಓಡಿ ಹೋಗುವುದಲ್ಲದೆ ಸರ್ವ ರೀತಿಯ ಪುಣ್ಯ ಭಾಗ್ಯಗಳು ಲಭಿಸುತ್ತವೆ ಎಂದು ದೇವಿಯು ನುಡಿದು ದೇವತೆಗಳಿಗೆ ಆಶೀರ್ವದಿಸಿ ಬಯಲಾದಳು. ಇದು ಬನಶಂಕರಿ ದೇವಿ ಹೆಂಗೆ ಬಂದಿತ್ತು, ಬನಶಂಕರಿ ದೇವಿಯ ಸಂಪೂರ್ಣ ಮಹಾತ್ಮೆ. ಮುಂದಿನ ವಿಡಿಯೋದಲ್ಲಿ ನಿಮಗೆ ಬನಶಂಕರಿ ದೇವಿಯ ದರ್ಶನದ ಮಹಾತ್ಮೆ ಬಗ್ಗೆ ಹೇಳ್ತಾ ಬರ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗುವ. ಶುಭೋದಯ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಮೇಲೆ ಒತ್ತಿ. ಸೊ ನಿಮಗೆ ನನ್ನ ಮತ್ತಷ್ಟು ಪೌರಾಣಿಕ ಕಥೆಗಳು ವಿಡಿಯೋ ನಿಮಗೆ ನೋಟಿಫೈ ಆಗ್ತಾ ಇರುತ್ತೆ. ಸೊ ಮುಂದಿನ ವಿಡಿಯೋಲಿ ಸಿಗುವ. ಹರೇ ಕೃಷ್ಣ. ರಾಧೆ ರಾಧೆ. ಎಲ್ಲರಿಗೂ ಒಳ್ಳೆಯದಾಗಲಿ.